ಫ್ರೆಂಡ್ಸ್ ನೋಡಿ, ಮಧ್ಯಾಹ್ನದ ಟೈಮಲ್ಲಿ ನಮ್ಮ ಟಗರುಗಳು ರೆಸ್ಟ್ ಮಾಡ್ತಾ ಇದ್ದಾವೆ. ಆಮೇಲೆ ನಾನು ಮುಂಜಾನೆ ಕಾಳುಗಳು ಹಾಕಿದ್ನಿ, ಕಾಳು ತೆಗೆದು ಆಮೇಲೆ ಫುಡ್ ಹಾಕಿದ್ನಿ, ಸೈಲೇಜು. ಆ ಸೈಲೇಜು ಸ್ವಲ್ಪ ತಿಂದು ಸ್ವಲ್ಪ ಬಿಟ್ಟಿದ್ದಾವೆ. ಮಧ್ಯಾಹ್ನ ಸ್ವಲ್ಪ ಜಾಸ್ತಿನೇ ಕಮ್ಮಿ ಫುಡ್ ತಿನ್ನೋದವು. ಸಾಯಂಕಾಲ 5ರಿಂದ ಆಮೇಲೆ ನೈಟ್ 11 ಗಂಟೆ ತನಕ ಜಾಸ್ತಿ ಫುಡ್ ತಿಂತವೆ, ಚೆನ್ನಾಗಿ ಮೇಯ್ತವೆ ಅವು. ಈಗ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾವೆ. ಇವಾಗ ಬಿಸಿಲು ಭಾಳ ಇದೆಯಲ್ಲ, ಇವಾಗ ಟೈಮಿಂಗ್ ಚೇಂಜ್ ಮಾಡಿ ನಾನೇ 12 ಗಂಟೆಗೆ ಆಚೆ ಕಡೆ ಶೆಡ್ಡಿಗೆ ಹಾಕ್ತಾಯಿದ್ದೀನಿ. ಇವಾಗ ಈ ಶೆಡ್ಡು ಕ್ಲೀನ್ ಮಾಡಬೇಕು. ಈ ಶೆಡ್ಡು ನಮ್ಮ ಮಗ ಕಸ ಹೊಡಕ್ತಾ ಇದ್ದಾನೆ, ಹಂಡಿ ಕಸ ಅವನೇ ಮಾಡೋದು. ಈಗ ಟಗರಿಂದು ಹಸುಗಳದ್ದು ಹಂಡಿ ಕಸ ಬುಟ್ಟೆಯಲ್ಲಿ ತುಂಬ್ತಾ ಇದ್ದಾನೆ. ಇನ್ನು ಅವನೇ ಹೋಗೋದು ಬರ್ತಾನೆ ನೋಡಿ. ಮುಂಜಾನೆ ಈ ಬಾಲಲ್ಲಿ ನೀರು ಹಾಕಿದ್ದೆ, ಇವಾಗ ಮತ್ತೆ ಎಕ್ಸ್ಚೇಂಜ್ ಮಾಡಿ ಆ ದೊಡ್ಡ ಬಾಲಲ್ಲಿ ನೀರು ಹಾಕಿಬಿಟ್ರೆ ಇನ್ನು 11 ಗಂಟೆ ತನಕ ಹಸುಗಳು ಅಲ್ಲೇ ಇರ್ತವೆ. ಅವು ನೋಡಿ ಯಾವ ರೀತಿ ರೆಸ್ಟ್ ಮಾಡ್ತವೆ ಅವು. ಬಿಸಿಲು ಭಾಳ ಇದೆಯಲ್ಲ. ಇವಾಗ ನೋಡಿ ನನ್ನ ಮಗ ಈಚೆ ಕಡೆ ಸಡ್ನಲ್ಲಿ ಕಸ ತುಂಬಿ ಒಗೆದು ಬರ್ತಾನೆ. ಇವಾಗ ನೋಡಿ ಬುಟ್ಟಿ ತಂದು ಕೆಳಗಡೆ ಇರ್ತಾನೆ ಅಲ್ಲಿ. ಇವಾಗ ನಾನು ಈ ಫುಡ್ ಸ್ವಲ್ಪ ತಿಂದಿಲ್ಲ, ಇನ್ನು ಫುಡ್ ಎಕ್ಸ್ಚೇಂಜ್ ಮಾಡ್ತೀನಿ. ಸ್ವಲ್ಪ ಅವಕ್ಕೆ ತೊಗರಿ ಹೊಟ್ಟನ್ನು ಹಾಕ್ತೀನಿ. ತೊಗರಿ ಹೊಟ್ಟು ಹಾಕಿದ್ಮೇಲೆ ಇವಾಗ ಚೆನ್ನಾಗಿ ತಿಂತಾವೆ ಅವು. ಇವಾಗ ಹಾಕಿಬಿಟ್ರೆ ಆಯಿತು. ನನ್ನ ನೈಟ್ ಸಾಯಂಕಾಲ 4 ಮತ್ತು ಆಮೇಲೆ ಈವ್ನಿಂಗ್ 4 ಗಂಟೆಗೆ ಫುಡ್ ಚೇಂಜ್ ಮಾಡೋದು. ಇವಾಗ ನೋಡಿ ನನ್ನ ಮಗ ನೀರು ಹೊಡಿತಾ ಇದ್ದಾನೆ. ಯಾಕೆಂದರೆ ನೀರು ಹೊಡಿದ್ರಿಂದ ಟಗರುಗಳಿಗೆ ಚಿಕ್ಕಾಡಾಗಲ್ಲ. ಆಮೇಲೆ ಅವಕ್ಕೂ ಸ್ವಲ್ಪ ಬಿಸಿಲು ಭಾಳ ಇದೆಯಲ್ಲ, ಕೋಲ್ಡ್ ಅನಿಸುತ್ತೆ. ಇವಾಗ ನಾನು ಫುಡ್ ಹಾಕ್ತೀನಿ ನೋಡಿ. ಈಗ ನೋಡಿ ಫುಡ್ಡು ಎಕ್ಸ್ಚೇಂಜ್ ಮಾಡಿ ಈಗ ನನ್ನ ಮಗ ಹಾಕ್ತಾಯಿದ್ದಾನೆ ನೋಡಿ ಫುಡ್ಡು. ತೊಗರಿ ಹೊಟ್ಟು ಇವಾಗ ಹಾಕಿದರೆ ಇನ್ನು 4 ಗಂಟೆಗೆ ಫುಡ್ ಚೇಂಜ್ ಮಾಡ್ತೀವಿ ನಾವು. 3 ಟೈಮ್ ಫುಡ್ ಚೇಂಜ್ ಮಾಡೋದು.